ನಮಸ್ಕಾರ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಮಾಡಲಿಕ್ಕೆ ನನಗೆ ಸುತಾರಾಮ್ ಇಷ್ಟ ಇಲ್ಲ. ಲಾಸ್ಟಿಗೆ ಅನಿಸಿತು ಸುಮ್ಮನೆ ವಿಡಿಯೋ ಮಾಡುವ ಅಂತ. ಯಾಕೆ ಇಷ್ಟ ಇಲ್ಲ ಅಂತಂದರೆ, ನಾವೆಲ್ಲರೂ ಸಹ ಖುಷಿಯಲ್ಲಿದ್ದೇವೆ. ನಮ್ಮ ಇಂಡಿಯನ್ ವುಮೆನ್ಸ್ ಟೀಮು ಆಸ್ಟ್ರೇಲಿಯಾ ವುಮೆನ್ಸ್ ತಂಡವನ್ನು ಆ ರೇಂಜಿಗೆ ಬಗ್ಗು ಬಡಿದು ODI ವರ್ಲ್ಡ್ ಕಪ್ ಇದು ಫೈನಲಿಗೆ ಸೆಲೆಕ್ಟ್ ಆಗಿರುವಾಗ, ಆ ಒಂದು ಖುಷಿಯಲ್ಲಿರುವಾಗ, ನಾವೊಂದು ಫೈನಲ್ ಇದು ಕನಸು ಕಾಣ್ತಾ ಇರುವಾಗ, ನಮ್ಮ ಮೆನ್ಸ್ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾ ವಿರುದ್ಧ ಏನು T20 ಸೀರೀಸ್ ಆಗ್ತಾ ಉಂಟು, ಅದರ ಪ್ರದರ್ಶನ ನೋಡಿದಾಗ ಇದರ ಬಗ್ಗೆ ಮಾತಾಡೋದೇ ಬೇಡಪ್ಪ, ನಾವು ಖುಷಿಯಲ್ಲೇ ಇರುವಂಥ ಅನಿಸೋದಂತೂ ಹೌದು. ಅದ್ರ ಕೊನೆಗೆ ಅನಿಸಿತ್ತು ಆಯಿತು ವಿಡಿಯೋ ಮಾಡುವ ಅಂತ. ನೋಡಿ, ಫಸ್ಟ್ T20 ಮ್ಯಾಚ್ ಆಸ್ಟ್ರೇಲಿಯಾ ವಿರುದ್ಧದ್ದು ಮಳೆಗೆ ಆಹುತಿ ಆಯಿತು. ಆ ಒಂದು ಮ್ಯಾಚಲ್ಲಿ ಗಿಲ್ ಮತ್ತು ನಾಯಕ ಉಪನಾಯಕ, ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ತಡಬಡ ಅಂತ ಹೊಡೆದಿರೋದ್ರಿಂದ ಎಂತ ಅನಿಸುತ್ತೇನೋ, ನಾವೆಲ್ಲ ಅಂದರೆ ನಮ್ಮ ಲೈಫ್ ಇದು ಗರಿಷ್ಠ ಫಾರ್ಮಲ್ಲಿದ್ದೇವೆ ಅಂತ ಹಾಗೆ ಅಂದ್ಕೊಂಡ್ರೆ ಏನೋ. ಇವತ್ತು ಆಜ್ ಕುಚ್ ತೂಫಾನಿ ಕರಂಗೆ ಅಲ್ಟ್ರಾ ಪ್ರೋ ಮ್ಯಾಕ್ಸ್ HD ಅಥವಾ 4K ಎಂತೆಂದು ಅಂದ್ಕೊಳ್ತೀರಾ ಅಂದ್ಕೊಳ್ಳಿ. ಆಹಾ, ಪ್ಲೇಯಿಂಗ್ 11ಅಲ್ಲಿ ಬ್ಯಾಟಿಂಗ್ ಆರ್ಡರ್ದು ಬದಲಾವಣೆ ಏನು ನೆಕ್ಸ್ಟ್ ಲೆವೆಲಲ್ಲಿ ಇತ್ತಪ್ಪ. ನಮ್ಮದು ಪ್ಲೇಯಿಂಗ್ 11ಇಂದ ಹಿಡಿದು ನಾನು ಹರ್ಷದೀಪ್ ಸಿಂಗ್ ಆಗಿದ್ದಿದ್ರೆ ಅಷ್ಟೇ, ನಾನು 10 ನಾನು ಎಂಥ ಕೋಮಾಗಿ ಹೋಗ್ತಿದ್ದೆ ಅಂತ ಗೊತ್ತಿಲ್ಲ ಅವರ ಪ್ಲೇಸಲ್ಲಿ ಇದ್ದಿದ್ರೆ. ಅಲ್ಲಮಾರೆ, T20 ಕ್ರಿಕೆಟಿನ ಇತಿಹಾಸದಲ್ಲಿ ಅಂದರೆ ಭಾರತದ್ದು T20 ಕ್ರಿಕೆಟ್ ಅಂತ ಕನ್ಸಿಡರ್ ಮಾಡಿದರೆ ಹಿ ಈಸ್ ದಿ ಹೈಯೆಸ್ಟ್ ವಿಕೆಟ್ ಟೇಕರ್. ಈವನ್ T20 ವರ್ಲ್ಡ್ ಕಪ್ ಫೈನಲಲ್ಲಿ ವಿನ್ ಆದಾಗ ಹರ್ಷದೀಪ್ ಸಿಂಗ್ ಇದು ಸಾಧನೆ 4 ಓವರಿಗೆ 20 ರನ್ನಿಗೆ 2 ವಿಕೆಟ್. ಅಂತಹ ಮ್ಯಾಚ್ ವಿನ್ನರ್ನ ಪ್ಲೇಯಿಂಗ್ 11ನಲ್ಲಿ ಇಟ್ಕೊಳ್ತಾ ಇಲ್ವಲ್ಲ. ರೀಸನ್ ಎಂತಂದರೆ, ಬ್ಯಾಟಿಂಗ್ ಎಬಿಲಿಟಿಯಿಂದಾಗಿ ನಾವು ಹರ್ಷಿತ್ ರಾಣಾ ಅವರಿಗೆ ಚಾನ್ಸ್ ಕೊಡ್ತೇವಂತೆ. ಫಸ್ಟ್ ಆಫ್ ಆಲ್ ಆಡಲಿಕ್ಕೆ ಇರೋದೇ 20 ಓವರ್ ಆಯಿತಾ. ಅದು ನಮ್ಮ ಪ್ಲೇಯಿಂಗ್ 11ನಲ್ಲೇ ನೋಡಿ, ಅಭಿಷೇಕ್ ಶರ್ಮಾ, ಗಿಲ್, ಸೂರ್ಯಕುಮಾರ್ ಯಾದವ್, ಸ್ಯಾಮ್ಸನ್, ತಿಲಕ್ ವರ್ಮಾ, ಅಕ್ಷರ್ ಪಟೇಲ್, ಶಿವಮ್ ದುಬೆ, 7 ಜನ ಬ್ಯಾಟ್ಸ್ಮನ್ ಇದ್ದಾರಣ್ಣ. 7 ಜನ ಬ್ಯಾಟ್ಸ್ಮನ್ ಸಾಕಾಗೋದಿಲ್ವಾ ಹರ್ಷದೀಪ್ ಸಿಂಗ್ ಅವ್ರನ್ನ ಸಿಲೆಕ್ಟ್ ಮಾಡಲಿಕ್ಕೆ ಬೌಲರ್ ಆಗಿ? ಇಲ್ಲ, ಸಾಕಾಗೋದಿಲ್ಲಂತೆ. ಬ್ಯಾಟಿಂಗ್ ಎಬಿಲಿಟಿ ಕಾರಣದಿಂದಾಗಿ ಹರ್ಷಿತ್ ರಾಣಾ ತಂಡದಲ್ಲಿ ಪ್ಲೇಸ್ ತಗೊಳ್ತಾರಂತೆ. ಹರ್ಷಿತ್ ರಾಣಾ ಬೌಲರ್ ಅಲ್ವಾ, ಇದೇನು ಆಲ್ ಆಫ್ ಅ ಸಡನ್ ನೀವು ಆಲ್ರೌಂಡರ್ ಥರ ಅವ್ರನ್ನ ಪರಿಗಣಿಸ್ತಾ ಇದ್ದೀರಾ? ತುಂಬ ಬೇಜಾರಾಯ್ತಪ್ಪ. ಇನ್ನೆಂಥ ಸಾಧನೆ ಮಾಡಬೇಕು ಹರ್ಷದೀಪ್ ಸಿಂಗ್? ಇನ್ನೇನು ಮಾಡಬೇಕು? ತಂಡದಲ್ಲಿ ಸ್ಥಾನ ಸಿಗ್ಲಿಕ್ಕೆ ಏನು ಮಾಡಬೇಕು? ಫಸ್ಟ್ T20 ಸಿಗಲಿಲ್ಲ, ಮಳೆಗೆ ಆಹುತಿ ಆದ್ದರಿಂದ ಅದೇ ಸ್ಕ್ವಾಡನ್ನು ಸೆಕೆಂಡ್ T20 ಕಂಟಿನ್ಯೂ ಮಾಡಿದರು. ಇವತ್ತು ನಾವು ಹೊಡೆದದ್ದು 125 ರನ್ ಆಲ್ ಔಟ್. ಫಸ್ಟ್ ಬ್ಯಾಟಿಂಗ್ ಮಾಡಿದರು, ಹೇಸಲ್ ಹೊಡಿದ್ರು ನೆಕ್ಸ್ಟ್ ಲೆವೆಲ್ ಸ್ಪೆಲ್ಲು. ಒಬ್ಬ ಅದ್ಭುತ, ಅತ್ಯದ್ಭುತ. ಎಂಥ ಬೌಲರ್ ಮಾರ, ಲೆಜೆಂಡರಿ ಬೌಲರ್. ಏನು ಲೈನ್ ಆ್ಯಂಡ್ ಲೆಂತ್. 49 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ರಟ್ಟಿ ಆಗಿದೆ ನಮ್ಮದು ಆಯಿತಾ. ನಮ್ಮದು ಇವತ್ತಿಗೆ ಏನು ಫಸ್ಟ್ ಮ್ಯಾಚಲ್ಲಿ ಏನೋ ಒಂದು 4-6 ಎಲ್ಲ ಹೊಡೆದ ಕೂಡಲೇ ಸೂರ್ಯಕುಮಾರ್ ಯಾದವ್ರಿಗೆ ಎಂತ ಅನಿಸುತ್ತೇನೋ ಅಥವಾ ಮ್ಯಾನೇಜ್ಮೆಂಟಿಗೆ, ಈ ಸಲ 1 ಡೌನು ಸ್ಯಾಮ್ಸನ್ ಅವ್ರನ್ನ ಕಳಿಸುವಂತ. T20 ವರ್ಲ್ಡ್ ಕಪ್ ಹತ್ತಿರ ಬರ್ತಾ ಉಂಟು. ದಯವಿಟ್ಟು ನಿಮ್ಮದು ಪ್ರಾಪರ್ ಬ್ಯಾಟಿಂಗ್ ಆರ್ಡರ್ ಏನು ಇರಬೇಕಂತ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಅದರ ಪ್ರಕಾರವೇ ಆಡಿಸಿ. ನಂಬರ್ 5ಯಲ್ಲಿ ಅವ್ರನ್ನ ಆಡಿಸ್ಬೇಕು ಅಂತೇನೆ ಇದ್ದೀರಲ್ವ, ನಂಬರ್ 5ಯಲ್ಲೇ ಆಡಿಸಿ. ಯಾಕೆ ಮತ್ತೆ ಪುನಃ ಚೇಂಜ್ ಮಾಡಿದ್ರಿ? ನಂಬರ್ 3ಗೆ ಕಳಿಸಿದರು. ಸ್ಯಾಮ್ಸನ್ 2, ಸೂರ್ಯಕುಮಾರ್ ಯಾದವ್ ಅವರು 1, ತಿಲಕ್ ವರ್ಮಾ ಅವರು 0. ಅದ್ಭುತ ಮಿಡ್ಲ್ ಆರ್ಡರ್. ಅಯ್ಯೋ ದೇವರೇ. ಆ್ಯಂಡ್ ಗಿಲ್ ಅವರು ವೈಸ್ ಕ್ಯಾಪ್ಟನ್ 5, 10 ಬಾಲಿಗೆ 5 ರನ್. ಅಭಿಷೇಕ್ ಶರ್ಮಾ ಅವ್ರನ್ನ ಬಿಟ್ಟರೆ ಬೇರೆ ಯಾರೆಂತ ಕೂಡ ಆಡಲಿಲ್ಲ ಟಾಪ್ ಆರ್ಡರಲ್ಲಿ. 37 ಬಾಲಿಗೆ 68 ರನ್ ಅಭಿಷೇಕ್ ಶರ್ಮಾ. ಯಾವುದೋ ಬೇರೆದೇ ಪಿಚ್ಚಲ್ಲಿ ಆಡಿದಾಗೆ ಆಗ್ತಾಯಿತ್ತು ಅವರ ಬ್ಯಾಟಿಂಗ್ ನೋಡಿದಾಗ. ಬೇರೆಯವರೆಲ್ಲ ಒದ್ದಾಡ್ತಿದ್ದಾರೆ, ಈ ಮನುಷ್ಯಗೆ ಈ ಥರ ಹೊಡಿತಿದ್ದಾರೆ ಅಂತ ಅನ್ನಿಸಿದ. ಅಂದರೆ ಅಷ್ಟು ನಿರಾಯಾಸವಾಗಿ ಬ್ಯಾಟಿಂಗ್ ಮಾಡಿದರು. ಉಳಿದವರೆಲ್ಲರೂ ಕೂಡ ಭಯಂಕರ ಆಯಾಸ ಆದವರಾಗೆ ಬ್ಯಾಟಿಂಗ್ ಮಾಡಿದರು. ಗಿಲ್ 5, ಸ್ಯಾಮ್ಸನ್ ಅವರು 2, ಸೂರ್ಯಕುಮಾರ್ ಆದವರು 1. ಆ 1 ರನ್ನಲ್ಲಿ 1 ಜೀವದಾನ. ಅಯ್ಯೋ ದೇವರೇ. ತಿಲಕ್ ವರ್ಮಾ ಅವರು 0. ಅಕ್ಷರ್ ಪಟೇಲ್ ಅವರು ಹೀಗೂ ಕೂಡ ರನ್ಔಟ್ ಆಗ್ಬೋದು ಅಂತ ತೋರಿಸ್ಲಿಕ್ಕೆ 7 ರನ್ ಹೊಡೆದು ಹೀಗೂ ರನ್ಔಟ್ ಆಗ್ಬೋದು. 2 ಓಡಿದ ಮೇಲೆ 3ನೇ ರನ್ ಕಮ್ಯುನಿಕೇಷನ್ ಗ್ಯಾಪು, ಅಲ್ಲಿ ರನ್ಔಟ್ ಆದರು. ಹೀಗೆಲ್ಲ ಆಗ್ಬೋದಾ? ಕೊನೆಗೆ ಮತ್ತೊಂದು, ಈಗ ಅಲ್ಲಿ ಶಿವಮ್ ದುಬೆ ಇದ್ದಾರೆ ಬ್ಯಾಟಿಂಗಿಗೆ ಇನ್ನು ಬರಲಿಕ್ಕೆ. 5 ವಿಕೆಟ್ ಹೋಗಿದೆ. ಹರ್ಷಿತ್ ರಾಣಾ ಅವ್ರನ್ನ ಕಳಿಸಿದರು. ಅಂದರೆ ಹರ್ಷಿತ್ ರಾಣಾದ ಮುಖ್ಯ ಕೆಲಸ ಏನು? ಮೇಯ್ನ್ ಕೆಲಸ ಬೌಲಿಂಗ್ ಚೆಂದ ಹಾಕಬೇಕು. ಇವತ್ತು ಬ್ಯಾಟಿಂಗ್ ಚೆಂದ ಮಾಡಿದ್ದಾರೆ, ಅದರ ಬಗ್ಗೆ ಕಂಪ್ಲೇಂಟ್ ಇಲ್ಲ. 33 ಬಾಲಿಗೆ 35 ರನ್ ಹೊಡೆದಿದ್ದಾರೆ. ಆ ಒಂದು 6ನೇ ವಿಕೆಟಿಗೆ 50+ ಪಾರ್ಟ್ನರ್ಶಿಪ್ ಬರುವಲ್ಲಿ ಅವರ ಪಾತ್ರ ಸಹ ಇತ್ತು. ಬಟ್ ಅವರ ಮೇಯ್ನ್ ಕೆಲಸ ಎಂತ? ಬೌಲಿಂಗ್. 2 ಓವರಿಗೆ 27 ರನ್. ಸೊ ಏನು ಕೆಲಸ ಆ್ಯಕ್ಚುಲಿ ಮಾಡಬೇಕು ಅದು ಮಾಡಲಿಲ್ಲ. ಆ್ಯಂಡ್ 5 ವಿಕೆಟ್ ಹೋದ್ಮೇಲೆ ಶಿವಮ್ ದುಬೆಯನ್ನು ಕಳಿಸ್ಬೇಕಲ್ಲ, ಬ್ಯಾಟ್ಸ್ಮನ್ ಅಂತ ಇರೋದು ಅವರಲ್ವಾ. ನೀವು ಯಾಕೆ ಇವರನ್ನು ಕಳಿಸ್ತಾ ಇದ್ದೀರಿ ಹರ್ಷಿತ್ ರಾಣಾ ಅವ್ರನ್ನ? ನನಗೆ ಅರ್ಥ ಆಗಲಿಲ್ಲ ಇದೆಲ್ಲ ಎಂಥ ಒಂದು ಎಕ್ಸ್ಪರಿಮೆಂಟ್ ಅಂತ.
ಕೊನೆಗೆ ಏನು ಶಿವಮ್ ದುಬೆ ಅವರು, ಹರ್ಷಿತ್ ರಾಣಾ ಅವರು ಔಟ್ ಆದ್ಮೇಲೆ ಶಿವಮ್ ದುಬೆ ಅವರು ಬಂದರು. ಫಸ್ಟ್ ಬಾಲ್ ಎಜ್ಜಾಗಿ 4 ಆಯಿತು, ಸೆಕೆಂಡ್ ಬಾಲ್ ಎಜ್ಜಾಗಿ ಕೀಪರ್ ಕ್ಯಾಚ್ ಆಯಿತು. ಒಟ್ಟು ಕೊನೆಗೆ 125 ರನ್ನಿಗೆ ಭಾರತ ಆಲ್ ಔಟ್ ಆಯಿತು. ಆ್ಯಂಡ್ ಇವರು ಅದನ್ನು ಚೇಸ್ ಮಾಡಿ ಹಾಕಿದರು. ಸ್ಕೋರೇ ಅಲ್ಲೂ ಅಲ್ಲ. ಅವರ ಕ್ಯಾಪ್ಟನ್ ಮಾರ್ಚ್ ಅವರು ಡಮ 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 ಅಂತ ಹೊಡೆದು 46 ರನ್. ನೋಡಿ, ನಮ್ಮದು 49 ರನ್ನಿಗೆ 5 ವಿಕೆಟ್ ಹೋದರೆ ಅವ್ರದ್ದು ಫಸ್ಟ್ ವಿಕೆಟ್ ಹೋದದ್ದು 51 ರನ್ನಿಗೆ, ಮತ್ತು ಎರಡನೇ ವಿಕೆಟ್ ಹೋದದು 80+ ಆದಮೇಲೆ. ಸೊ ಸ್ಕೋರೇ ಇಲ್ವಲ್ಲ. ಎಂತಂದು ಡಿಫೆಂಡ್ ಮಾಡೋದು? MCG ಗ್ರೌಂಡಲ್ಲಿ 126 ರನ್ನನ್ನು ಡಿಫೆಂಡ್ ಮಾಡೋದಾ? ಅದು ಕಷ್ಟ ಸಾಧ್ಯ. ಕೊನೆ ಮೂಮೆಂಟಲ್ಲಿ ಡಬ ಅಂತ ಒಂದು ಸ್ವಲ್ಪ ವಿಕೆಟ್ ಹೋಯಿತು, 6 ವಿಕೆಟ್ ಹೋಯಿತು. ಅದರಲ್ಲಿ ಒಂದು ಸೂಪರಾಗಿ ಬಾಲ್ ಹಾಕಿದ್ರು ಮಾರೆ. ಬುಮ್ರಾ ಅವರು ಒಂದು ಬೋಲ್ಡ್ ಮಾಡಿದ್ರು ಯಾರ್ಕ್ ಬಾಲ್, ಬಟ್ ಇಟ್ ವಾಸ್ ಟೂ ಲೇಟ್. ಅಷ್ಟು ಲೇಟಾಗಿ ವಿಕೆಟ್ ತೆಗೆದು ಏನು ಯೂಸ್ ಇಲ್ಲ. ಕೊನೆಗೆ ಕೇವಲ 13.2 ಓವರ್ಸಲ್ಲಿ ಹೊಡೆದಾಕಿದ್ರು ಆಸ್ಟ್ರೇಲಿಯಾ ನಮ್ಮನ್ನು. ಈಗ ನೆಕ್ಸ್ಟ್ ಮ್ಯಾಚಿಗೆ ಎಂತ ಮಾಡ್ತೀರಿ? ಹರ್ಷದೀಪ್ ಸಿಂಗ್ ಅವ್ರನ್ನ ಹಾಕ್ಕೊಳ್ತೀರೋ ಇಲ್ಲೋ ಎಂತಂತವೇ ಅರ್ಥ ಆಗ್ತಾ ಇಲ್ಲ. ಅಥವಾ ಇನ್ನೊಂದು ಬ್ಯಾಟ್ಸ್ಮನನ್ನು ಹಾಕ್ಕೊಳ್ತೀರಿ, ಯಾಕಂತಂದರೆ ಬ್ಯಾಟಿಂಗಿಂದ ರನ್ ಬರಲಿಲ್ಲ, ಏನೇ ಇರ್ಬೋದಪ್ಪ. ಬುಮ್ರಾ ಅವ್ರನ್ನ ಸತೆಗಿತಾರ ಅಂತ. ಬ್ಯಾಟಿಂಗ್ ಎಬಿಲಿಟಿ ಇಲ್ಲ ಬುಮ್ರಾ ಅವ್ರ ಬಳಿಗೆ. ನಮಗೆ ಇನ್ನೊಂದು ಆಲ್ರೌಂಡರ್ ಬೇಕು ಅಂತ ಎಂತ ವಿಚಿತ್ರ ಮಾಡ್ಬೋದು. ನನಗೆ ಅಲ್ಲ, ಎಕ್ಸ್ಪರಿಮೆಂಟ್ ಮಾಡಬೇಕು. ಈ ಥರವ ಒಬ್ಬ ಪ್ಲೇಯರಿಗೆ ಅನ್ಯಾಯ ಆಗುವ ಥರ ಎಕ್ಸ್ಪರಿಮೆಂಟ್ ಮಾಡಬಾರ್ದು. ನಂಗೆ ಮತ್ತೆ ಹರ್ಷದೀಪ್ ಸಿಂಗ್ ಎಂತ ತಪ್ಪು ಮಾಡಿದಾರೆ ಅಂತವೇ ಅರ್ಥ ಆಗ್ತಿಲ್ಲ. ಹರ್ಷದೀಪ್, ಐ ಫೀಲ್ ಬ್ಯಾಡ್ ಫಾರ್ ಯು. ಏನಪ್ಪ, ಸರಿ, ನಿಮ್ಗೆಂತ ಅನಿಸ್ತದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಎಂತ ಅನ್ನಿಸ್ತದೆ ನಿಮಗೂ ಸಹ ಇದೇ ಅನ್ನಿಸ್ತದೆ. ನಾನು ಎಂತ ಹೇಳಿದೆ ಅದೇ ಅನ್ನಿಸ್ತದೆ. ಸರಿಯಾಗಿ ಬರುವ. ನಮಸ್ಕಾರ.